Lord. Praise the Lord. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಂದ್ಸಾರಿ ಇಲ್ಲಿ ನಾವೆಲ್ಲ ಕುಳಿತು ಒಂದ್ಸಾರಿನೋ ಎರಡು ಸಾರಿನೋ ಪ್ರೇಯರ್ ಮಾಡಿದ್ದೀವಿ ಅನ್ಸುತ್ತೆ. ದೇವರು ಮತ್ತೊಂದು ಸಾರಿ ಈ ಮನೆಯಲ್ಲಿ ನಮ್ಮೆಲ್ಲರನ್ನ ಒಂದುಗೂಡಿಸಿದ್ದಾರೆ. ಅವರನ್ನ ಸ್ತುತಿ ಮಾಡಲಿಕ್ಕೆ, ಅವರನ್ನು ಆರಾಧಿಸಲಿಕ್ಕೆ, ಅವರ ವಾಕ್ಯಗಳನ್ನ ಧ್ಯಾನಿಸಲಿಕ್ಕೆ ನಮ್ಮನ್ನ ಮತ್ತೊಂದು ದಿವಸವನ್ನ ಕೊಟ್ಟು ಈ ಮನೆಯಲ್ಲಿ ಒಟ್ಟುಗೂಡಿಸಿದ್ದಾರೆ. ದೇವರಿಗೆ ಒಂದು ಚಪ್ಪಾಳೆ ತಟ್ಟಿ ನಾವು ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ಪ್ರಭು ಕ್ರಿಸ್ತನ ಸಾನ್ನಿಧ್ಯವನ್ನು ಬಯಸೋಣ. ನಾವು ನಂಬೋಣ, ಇಲ್ಲಿ ಗಾಳಿ ಇರೋದು ನಿಜ. ಗಾಳಿ ಇರೋದು ನಿಜ ಎಷ್ಟು ಸತ್ಯವೋ ಅದಕ್ಕಿಂತಲೂ ಸತ್ಯ, ಇಬ್ಬರು ಮೂವರು ನನ್ನ ನಾಮದಲ್ಲಿ ಎಲ್ಲಿ ಸೇರಿ ಬರುತ್ತಾರೋ ಅಲ್ಲಿ ನಾನಿರ್ತೇನೆಂಬುದಾಗಿ ಯೇಸು ಪ್ರಭು ಹೇಳಿದ್ದಾರೆ. ವಿಶ್ವಾಸಿಗಳು ಒಟ್ಟುಗೂಡಿದಾಗ, ವಿಶ್ವಾಸದಿಂದ ಅವರ ನಾಮವನ್ನು ಕೂಗಿ ಕರೆದಾಗ ನಮ್ಮ ಮಧ್ಯದಲ್ಲಿ ಯೇಸು ಸದಾ ಜೀವಿಸುವ ದೇವನಾಗಿದ್ದಾರೆ. ಈ ಸಂಜೆಯಲ್ಲಿ ಈ ಒಂದು ಮನೆಯಲ್ಲಿ ಸೇರಿ ಬಂದಿರುವ ನಮ್ಮೆಲ್ಲರ ಮಧ್ಯದಲ್ಲಿ ಅವರಿದ್ದಾರೆ. ಯಾರೆಲ್ಲ ನಾವು ಬಂದಿದ್ದೇವೋ ನಮ್ಮ ಹೃದಯವನ್ನು ತೆರೆದು ಕೊಡೋಣ. ಯಾರೆಲ್ಲ ಆನ್ಲೈನಲ್ಲಿ ನೀವು ಭಾಗವಹಿಸ್ತಾ ಇದ್ದೀರೋ, ವೆಬ್ಎಕ್ಸಲ್ಲಿ ಯಾರೆಲ್ಲ ಇದ್ದೀರೋ, ಯೂಟ್ಯೂಬಲ್ಲಿ ಯಾರೆಲ್ಲ ಇದ್ದೀರೋ, ನೀವಿರುವ ಜಾಗದಲ್ಲೇ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಡಿ. ದೇವರು ನಿಮ್ಮ ಜೀವಿತದಲ್ಲಿ ಇದೋ ಈ ಸಂಜೆಯಲ್ಲಿ ಅವರ ವಚನಗಳ ಮುಖಾಂತರವಾಗಿ ನಿಮ್ಮ ಜೀವಿತಗಳನ್ನು ಬದಲಾಯಿಸಲಿಕ್ಕಿದ್ದಾರೆ. ನಿಮ್ಮ ಅಂತರಂಗದಲ್ಲಿ ಒಂದು ಚೈತನ್ಯವನ್ನು, ಬಲವನ್ನು ಯೇಸು ಕೊಡಲಿಕ್ಕಿದ್ದಾರೆ. ಯೇಸು ನಮ್ಮ ಮಧ್ಯೆ ಇದ್ದಾರೆ ಎಂಬ ಭರವಸೆಯಿಂದ ಪರಿಶುದ್ಧಾತ್ಮರನ್ನು ಸ್ವಾಗತಿಸೋಣ. ಪರಿಶುದ್ಧಾತ್ಮರೇ, ಈ ಜಾಗವನ್ನು ನೀವು ಸಂಪೂರ್ಣವಾಗಿ ಆವರಿಸಿಕೊಳ್ಳಿರಿ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರನ್ನು ಆವರಿಸಿಕೊಳ್ಳಿರಿ. ನಮ್ಮ ಪ್ರಾಣ, ಆತ್ಮ, ಶರೀರಗಳು ನಿನ್ನ ನಿಯಂತ್ರಣಕ್ಕೆ ನೀವು ತೆಗೆದುಕೊಳ್ಳಿರಿ. ಇಲ್ಲಿ ಕುಳಿತಿರುವ, ನಿಂತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಪರಿಶುದ್ಧಾತ್ಮರೇ ನೀವು ಕಾರ್ಯ ಮಾಡಿರಿ. ಯೇಸುವಿನ ಅನುಭವವನ್ನು ಒಬ್ಬೊಬ್ಬರಿಗೆ ತಂದು ಕೊಡಿರಿ. ಯೇಸುವಿನ ಪ್ರಕಟಣೆ ಒಬ್ಬೊಬ್ಬರ ಅಂತರಂಗದಲ್ಲಿ ಸ್ವೀಕಾರವಾಗಲಿ. ಒಬ್ಬೊಬ್ಬರ ಹೃದಯದಲ್ಲಿ ಕ್ರಿಸ್ತನ ಶಿಲುಬೆಯ ಪ್ರೀತಿಯ ಅನುಭವ ಉಂಟಾಗಲಿ. ಅಪ್ಪ ಯೇಸುವೆ, ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ವಂದನೆ 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 ವಂದನೆ, ಆರಾಧನೆ ಆರಾಧನೆ. ಅಪ್ಪ ಯೇಸುವೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸುವೆ ವಂದನೆ ವಂದನೆ ಅಪ್ಪ. ಪರಿಶುದ್ಧಾತ್ಮನೇ ಸ್ತೋತ್ರ. ಈ ಜಾಗದಲ್ಲಿ ನಮ್ಮ ಒಬ್ಬೊಬ್ಬರ ಹೃದಯದಲ್ಲಿ ನಿಮ್ಮ ಸಾನ್ನಿಧ್ಯ ಅನುಭವಿಸುವಂತ ಕೃಪೆಯಿಂದ ತುಂಬಿಸರಿ ಅಪ್ಪ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೆ ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಮಾಸ್ಟರ್. ಹಾಲೆಲೂಯಾ. ಪರಿಶುದ್ಧಾತ್ಮನೇ ಸ್ತೋತ್ರ 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 ಸ್ತೋತ್ರ. ಎಲ್ಲ ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯಗಳು ಲಯವಾಗಿ ಹೋಗಲಿ. ಅವಿಶ್ವಾಸ ದೂರವಾಗಲಿ, ವಿಶ್ವಾಸ ವೃದ್ಧಿ ಆಗಲಿ. ಒಬ್ಬೊಬ್ಬರ ಅಂತರಂಗದಲ್ಲಿ ಕ್ರಿಸ್ತನ ಬೆಳಕು ಸ್ವೀಕಾರವಾಗಲಿ, ವಚನದ ಬೆಳಕು ಸ್ವೀಕಾರವಾಗಲಿ. ಒಬ್ಬೊಬ್ಬರಲ್ಲಿ ಇರ್ತಕ್ಕಂಥ ಅವಿಶ್ವಾಸ ದೂರವಾಗಲಿ ಅಪ್ಪ, ಕತ್ತಲೆ ದೂರವಾಗಲಿ ಅಪ್ಪ. ಹಾಲೆಲೂಯಾ ಹಾಲೆಲೂಯಾ. ಪರಿಶುದ್ಧಾತ್ಮರೇ ಚಲಿಸಿರಿ ಅಪ್ಪ, ಪರಿಶುದ್ಧಾತ್ಮರೇ ಚಲಿಸಿರಿ, ಚಲಿಸಿರಿ ಪರಿಶುದ್ಧಾತ್ಮರೇ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಜೀವವುಳ್ಳ ತಂದೆಯೇ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಪ್ರಲಾಪಗಳ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 22, 23, 24, 25, 22ರಿಂದ ನಾವು ವಾಕ್ಯಗಳನ್ನು ಓದೋಣ. ಓದಿ. ನಾನು ಮತ್ತು ನೀವು ಉಳಿದಿರುವುದು ಸರ್ವೇಶ್ವರನ ಕರುಣೆಯಿಂದ, ಅವರ ಕೃಪೆಗೆ ಕೊನೆಯೇ ಇಲ್ಲ. ಇದು ಒಂದು ನಿಮಿಷಕ್ಕೆ. ನಾವು ಉಳಿದಿರುವುದು, ನಾನು ಮತ್ತು ನೀವು ಇವತ್ತು ಉಳಿದಿರುವುದು ನಮ್ಮ ಸ್ವಂತ ಶಕ್ತಿಯಿಂದ ಅಲ್ಲ. ಇದು ನಮ್ಮ ಅನುಭವಕ್ಕೆ, ನಮ್ಮ ಬುದ್ಧಿಗೆ ಎಷ್ಟೋ ಮಂದಿಗೆ ಗೊತ್ತಾಗಿದೆ. ಬೆಳಗ್ಗೆ ಎಷ್ಟೋ ಜನ ರಾತ್ರಿ ಇದ್ದವರು ಬೆಳಗ್ಗೆ ಇಲ್ಲ ಅಂತ ನಾವು ನ್ಯೂಸ್ ಕೇಳಿದ್ದೇವೆ. ಎಷ್ಟೋ ಜನ ಬೆಳಗ್ಗೆ ಇದ್ದವರು ಸಂಜೆ ಇಲ್ಲ ಅಂತ ನಾವು ಕೇಳಿದ್ದೇವೆ. ಹಾಗಾಗಿ ಆದರೆ ನಾವು ಇನ್ನೂ ಜೀವಂತವಾಗಿದ್ದೇವೆ ಅಂದ್ರೆ ದೇವರು ನಮ್ಮನ್ನು ಉಳಿಸಿದ್ದಾರೆ.
ದೇವರು ಒಬ್ಬ ಮನುಷ್ಯನನ್ನ ಯಾಕೆ ಉಳಿಸ್ತಾರೆ ಪ್ರತಿದಿನ ಅಂದ್ರೆ ಅವನು ಒಳ್ಳೆತನದಿಂದ ಬದುಕಿದ್ದಾನೆ ಅಂತ ಅರ್ಥ ಅಲ್ಲ, ಅವನು ಆಕೆ ಒಳ್ಳೆಯವರು ಅಂತಲ್ಲ, ಆ ಒಳ್ಳೆಯವನಾದ ದೇವರನ್ನ ತಿಳ್ಕೊಳ್ಳಿಕ್ಕಾಗಿ ಉಳಿಸ್ತಾರೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಯೇಸು ಎಷ್ಟು ಒಳ್ಳೆಯವರು ಅಂತೇಳಿ ಬುದ್ಧಿಯಿಂದ ಅಲ್ಲ, ಹೃದಯದಿಂದ ಅನುಭವದಲ್ಲಿ ತಿಳ್ಕೋಬೇಕು ನಾವು. ಅದಕ್ಕೇನೆ ಇಲ್ಲಿ ಈ ಒಂದು ವಾಕ್ಯ ಹೇಳುತ್ತೆ, ಆತನ ಕೃಪಾವರಗಳಿಗೆ ಕೊನೆಯಿಲ್ಲ. ಈಗ 23ನೇ ವಾಕ್ಯ ಓದೋಣ. ಹೊಸದಾಗಿ ಅವು ಒದಗುತ್ತವೆ ದಿನ ದಿನವು. ಓಕೆ, ಮಹತ್ತರವಾದುದು ಆತನ ಸತ್ಯ ಸಂಧತೆಯು. ಹೊಸದಾಗಿ ಪ್ರತಿದಿನ, ಎವ್ರಿ ಡೇ ದೇವರು ನಮಗೆ ಹೊಸ ದಿನವಾಗಿ ಕೊಡ್ತಾ ಇದ್ದಾರೆ, ಹೊಸ ದಿನವನ್ನ ನಮಗೆ ಕೊಡ್ತಿದ್ದಾರೆ. ಸೊ ಆ ದಿನ ಮಹತ್ತರವಾದದ್ದು. ಯಾವಾಗ ಅಂದ್ರೆ ನನಗೆ ಈ ದಿನವನ್ನ ಕೊಟ್ರಲ್ವ ದೇವರು, ಅವರ ಜೊತೆ ನಾನು ಜೀವಿಸುವಾಗ, ಅವ್ರನ್ನ ತಿಳ್ಕೊಂಡಾಗ ಮಾತ್ರವೇ ಆ ದಿನ ನಿಜವಾಗ್ಲೂ ನನಗೆ ಮಹತ್ತರವಾದದ್ದಾಗಿರ್ತದೆ. ನಾನು ಈ ದಿನ ಪೂರ್ತಿ ನನ್ನಿಷ್ಟಕ್ಕೆ ಲೋಕದಲ್ಲಿ ಲೌಕಿಕವಾಗಿ ಬದುಕಿ ಆ ದಿನ ಮಹತ್ತರವಾದದ್ದು ಅಂತ ಹೇಳಲಿಕ್ಕಾಗಲ್ಲ. ಈ ಲೋಕದಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡಿ ನಾನು ಅದರಲ್ಲಿ ಜಯ ಸಾಧಿಸಿದ್ದೀನಿ ಅಂತ ಹೇಳಿದ್ರೆ ಅದು ಕೂಡ ಮಹತ್ತರವಾದದ್ದಲ್ಲ. ಈ ಲೋಕದಲ್ಲಿ ನೀವೇನ್ ಸಾಧಿಸಿದ್ರು ಕೂಡ ಅದು ಲೋಕಕ್ಕೆ ಮಾತ್ರ ಸೀಮಿತ. ಆದ್ರೆ ಈ ಲೋಕದಲ್ಲಿ ಪ್ರತಿದಿನ ಯೇಸುವನ್ನ ಕಂಡುಕೊಂಡು ಯೇಸುವಿನ ಜೊತೆಯಲ್ಲಿ ಆತನ ಪ್ರೀತಿಯಲ್ಲಿ ನೀವು ಬದುಕುವಾಗ ಅದಾಗಿದೆ ಮಹತ್ತರವಾದ ದಿನ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇವತ್ತು ಒಂದು ವೇಳೆ PM ಇರ್ಬೋದು, CM ಇರ್ಬೋದು, ದೊಡ್ಡ ದೊಡ್ಡ VIP ಗಳಿರ್ಬೋದು, ಅವ್ರನ್ನ ಭೇಟಿ ಮಾಡಿರ್ಬೋದು ನೀವು. ಒಳ್ಳೆ ಯಾರು ಇವರು ಏನಂತ ಹೇಳ್ತಾರೆ, ಸೆಲೆಬ್ರಿಟೀಸ್, ಅವರುಗಳನ್ನ ನೀವು ಭೇಟಿ ಮಾಡಿರ್ಬೋದು. ಯಾವತ್ತೂ ನೋಡ್ಲಿಲ್ಲ, ಇವತ್ತು ನೋಡ್ಬಿಟ್ರಿ, ಅವ್ರ ಜೊತೆ ಕುತ್ಕೊಂಡ್ರಿ, ಊಟ ಮಾಡಿದ್ರಿ, ಅದೇನ್ ಸ್ಪೆಷಲ್ ಅಲ್ಲ. ಸ್ಪೆಷಲ್ ಒಬ್ಬ ಕ್ರೈಸ್ತ ಮಗನಿಗೆ ಯಾವುದು ಅಂದ್ರೆ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬದುಕುವುದಾಗಿದೆ, ಪ್ರಭು ಕ್ರಿಸ್ತನ ಜೊತೆಯಲ್ಲಿ ಜೀವಿಸುವುದಾಗಿದೆ. ಪ್ರತಿಯೊಬ್ಬ ಕ್ರೈಸ್ತ ಮಗನಿಗೆ ದೊಡ್ಡ ವಿಷಯ. ಆದ್ರೆ ಆಗದೆ ಇರೋದು ನಮ್ಮ ಜೀವನದಲ್ಲಿ ಅದೇನೆ. ನಾವು ಮನುಷ್ಯರೊಟ್ಟಿಗೆ ಇರ್ಲಿಕ್ಕೆ ಬಯಸ್ತೀವಿ, ಆದ್ರೆ ದೇವರು ನಮ್ಮೊಟ್ಟಿಗೆ ಇರ್ಲಿಕ್ಕೆ ಬಯಸ್ತಾರೆ. ನಾವು ಬಯಸೋದು ಮನುಷ್ಯನನ್ನ, ಆದ್ರೆ ದೇವರು ಬಯಸೋದು ನನ್ನನ್ನ. ಬಟ್ ನಮ್ಮ ಆಯ್ಕೆ ಏನು? ಮನುಷ್ಯ ಆಗಿದ್ದಾನೆ. ಯಾವಾಗ ನನ್ನ ಆಯ್ಕೆ ಯೇಸು ಆಗ್ತಾರೋ ಆ ದಿನ ನಿಮ್ಮ ದಿನ ಸೂಪರ್ ಆಗಿರುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಲೋಕದ ಯಾವುದೇ ಬೆಲೆ ಬಾಳುವುದು ಸಿಕ್ಕದೇ ಇರ್ಬೋದು, ಯಾವುದು ಬೆಲೆ ಕಟ್ಲಿಕ್ಕೆ ಆಗಲ್ವೋ ಅವರೇ ನಿಮ್ ಜೊತೆ, ಅವರೇ ನಿಮಗೆ ಸಿಗ್ತಾರೆ, ಅವ್ರು ರೆಡಿ ಇರ್ತಾರೆ. ಪ್ರೈಸ್ ದ ಲಾರ್ಡ್. ನೋಡಿ, ಯೋಚನೆ ಮಾಡಿ, ನಾವು ಬೆಲೆ ಉಳ್ಳದ್ದನ್ನ ಕೊಂಡ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಪಡ್ತೀವಿ, ಆದ್ರೆ ಬೆಲೆ ಕಟ್ಲಿಕ್ಕೆ ಆಗದಂತ ಯೇಸು ಉಚಿತವಾಗಿ ನಾನು ನಿನ್ ಜೊತೆ ಇರ್ತೀನಿ ಅಂತಾರೆ, ಬಟ್ ನಾವು ರೆಡಿ ಇಲ್ಲ. ಪ್ರೈಸ್ ದ ಲಾರ್ಡ್. ಎಷ್ಟೊಂದು ಬೇಸರದ ಸಂಗತಿ ಅಂದ್ರೆ, ಬೆಲೆ ಉಳ್ಳದಕ್ಕೆ ಈಗ ಚಿನ್ನ ಗಗನಕ್ಕೇರಿದೆ ಅಲ್ವಾ, ಸೊ ಅದನ್ನ ಕೊಂಡ್ಕೋಬೇಕಾದ್ರೆ ಎಷ್ಟು ಪ್ರಯಾಸ ಪಡ್ತೀವಿ, ಎಷ್ಟು ಕಷ್ಟ ಪಡ್ತೀವಿ, ತಗೊಳ್ಬೇಕಾದ್ರೆ ಎಷ್ಟು ಗೊಣಗ್ತೀವಿ ಅಲ್ವಾ. ಜೋಸಫು 10 ವರ್ಷದಿಂದನೇ ಹೇಳಿದೆ, ಕಮ್ಮಿ ಇತ್ತು, ತಗೊಳ್ಳೋ ಅಂದ್ರೆ ನೀನ್ ತಗೊಂಡಿಲ್ಲ ಅಂತ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಆದ್ರೆ ಯೇಸು ಯಾರಿಗೂ ಸಹ ಈ ಪ್ರಪಂಚದಲ್ಲಿ ಒಂದು ಆತ್ಮಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ವಾಕ್ಯ ಹೇಳುತ್ತೆ. ಇನ್ನು ಯೇಸುಗ್ ಬೆಲೆ ಕಟ್ಟಕ್ಕೆ ಯಾರಿಗಾಗತ್ತೆ? ಸಾಧ್ಯನೇ ಇಲ್ಲ. ಆ ಬೆಲೆ ಕಟ್ಲಿಕ್ಕಾಗದಂತ ಯೇಸು ಏನ್ ಹೇಳ್ತಾರೆ ಅಂದ್ರೆ, ನೆವಿಲ್ ನಾನು ನಿನ್ ಜೊತೆ ಯಾವಾಗ್ಲೂ ಇರ್ಬೇಕು, ಅವ್ರ ಆಸೆ ಅದು. ಬಟ್ ನಾವೇನ್ ಗೊತ್ತಾ, ಬ್ಯುಸಿ ಆಗ್ಬಿಟ್ಟಿರ್ತೀವಿ. ಸೊ ಇಲ್ಲಿ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಮಹತ್ತರವಾದದ್ದು ಆತನ ಸತ್ಯ ಸಂಧತೆಯು. ಯಾರಿಗೆ ಅಂದ್ರೆ, ಈ ದಿನ ಯೇಸು ನನಗೆ ಕೊಟ್ಟಿದ್ದಾರೆ, ನಾನು ಅವ್ರ ಜೊತೆ ಇರಬೇಕು ಅಂತ ಯಾರಿಗೆ ಅರ್ಥ ಆಗುತ್ತೋ ಅವರಿಗೆ ಆ ದಿನ ಮಹತ್ತರವಾದದ್ದು. ಅವನೇನ್ ಮಾಡ್ತಾನೆ, ಓದಿ ಮುಂದೆ. ನನ್ನ ಪಾಲಿನ ಸ್ವತ್ತು ಸರ್ವೇಶ್ವರನೇ. ನೋಡಿ, ಆತ ಹೇಳ್ತಾನೆ, ನನ್ನ ಪಾಲಿನ ಸ್ವತ್ತು ಸರ್ವೇಶ್ವರನೇ. ನನ್ನ ಪಾಲಿನ ಸ್ವತ್ತು. ನಿಮ್ ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳಿ, ನನ್ನ ಪಾಲಿನ ಸ್ವತ್ತು ಯೇಸು ಅಂತ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಸ್ವತ್ತನ್ನ ಉದಾಹರಣೆಗೆ ಅಣ್ಣ ರಾಜು ಅವ್ರು ರಿಟೈರ್ಡ್ ಆದ್ರಂತೆ, ಕಾಸೆಲ್ಲ ಬಂದಿರುತ್ತೆ. ಈ ಮನೆ ಮಾರಿ ಕಾಸು ಕೊಟ್ರು ಕೂಡ ಯೇಸುನ್ ಕೊಂಡ್ಕೊಳ್ಳೋಕ್ಕಾಗಲ್ಲ. ಯೇಸುಗ್ ನಿಮ್ ಹೃದಯ ತೆರೆದುಕೊಡಿ, ಅವರೇ ಆರಾಮಾಗಿ ಬಂದು ವಾಸ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ನಿಮ್ಮ ಹತ್ರ ಯಾರ್ಯಾರ ಹತ್ರ ಏನೇನಿದೆಯೋ ನನಗೆ ಗೊತ್ತಿಲ್ಲ, ನೀವೆಷ್ಟು ಕೋಟಿ ಕೊಟ್ರು ಯೇಸುವನ್ನ ಕೊಂಡುಕೊಳ್ಳಕ್ಕಾಗಲ್ಲ. ಆದ್ರೆ ವಿಶ್ವಾಸ ಇಡಿ, ಅವರೇ ಬಂದು ವಾಸ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಆ ರೀತಿ ಬದುಕುವಂತ ವ್ಯಕ್ತಿಗೆ ಯೇಸು ಹೇಳ್ತಿದ್ದಾರೆ, ಆತ ಹೇಳ್ತಿದ್ದಾನೆ, ನನ್ನ ಪಾಲಿನ ಸ್ವತ್ತು ಸರ್ವೇಶ್ವರನೇ, ನಿರೀಕ್ಷಿಸುತ್ತಿರುವೆನು ನಾನು ಆತನನ್ನೇ. ಆತ ಹೇಳ್ತಾನೆ, ನನ್ನ ಪಾಲಿನ ಸ್ವತ್ತು ಯಾರು? ಯೇಸು.
ನಾನು ನಿರೀಕ್ಷಿಸುತ್ತಿರುವೆ ಅಥವಾ ನಿರೀಕ್ಷಿಸುತ್ತಿರುವೆನು ನಾನು ಆತನನ್ನೇ ಆತನನ್ನೇ. ನನ್ಗಿನ್ನೇನು ಬೇಡ. ಯಾರು ಬೇಕು ನನಗೆ? ಯೇಸು ಬೇಕು, ಯೇಸು ಬೇಕು, ಯೇಸು ಬೇಕು. ಯಾಕೆ ಯೇಸು ಬೇಕು ಅಂದ್ರೆ, ಯೇಸು ನಿಮ್ಮ ಒಳಗಡೆ ಬಂದ್ರೆ ಈ ಲೋಕದಲ್ಲಿ ಯಾರು ಕೊಡಲಾಗದ ಸಮಾಧಾನ ನಿಮ್ಗೆ ಸಿಗುತ್ತೆ. ಈ ಲೋಕದಲ್ಲಿ ಯಾರು ಕೊಡದ ಆನಂದ ನಿಮಗೆ, ಜಾಯ್ ಸಿಗುತ್ತೆ. ಈ ಲೋಕದಲ್ಲಿ ಯಾರು ಕೊಡದ ಶಾಂತಿ, ನೆಮ್ಮದಿ ನಿಮಗೆ ಸಿಗುತ್ತೆ. ಈ ಪ್ರಪಂಚದಲ್ಲಿ ದುಡ್ಡಿಗೆ ಸಿಗದೆ ಇರೋದು ಶಾಂತಿ, ಸಮಾಧಾನ, ನೆಮ್ಮದಿ, ಆನಂದ. ಇದು ಯಾರು ಕೊಟ್ಟರು ಕಾಸಿಗೆ ಸಿಗಲ್ಲ. ಇದನ್ನು ಕೊಡ್ಲಿಕ್ಕಾಗೋದು ಒಬ್ಬರಿಗೇನೆ, ಯೇಸು ಸ್ವಾಮಿಗೆ. ಫ್ರೀ ಫ್ರೀ. ಸೊ ನಿರೀಕ್ಷಿಸುತ್ತಿರುವೆನು ನಾನು ಆತನನ್ನೇ. ಆಮೇಲೆ ಇಂತೆಂದುಕೊಳ್ಳುತ್ತದೆ ನನ್ನ ಅಂತರಾತ್ಮ. ಇಂತೆಂದುಕೊಳ್ಳುತ್ತದೆ ನನ್ನ ಅಂತರಾತ್ಮ, ನನ್ನ ಹೃದಯ. ನನ್ನ ಶರೀರ ಅಲ್ಲ, ನನ್ನ ಹೃದಯ. ಓಕೆ, ಮುಂದೆ. ಸರ್ವೇಶ್ವರ ಒಳ್ಳೆಯವನು, ಸರ್ವೇಶ್ವರ ಒಳ್ಳೆಯವನು, ಆತನನ್ನು ನಿರೀಕ್ಷಿಸುವವರಿಗೆ. ನೋಡಿ, ಹಾಗಾದ್ರೆ ಕೆಟ್ಟವರಿಗೆ ಸರ್ವೇಶ್ವರ ಒಳ್ಳೆಯವನಲ್ವಾ? ಕೆಟ್ಟವರಿಗೆ ಯೇಸು ಕೆಟ್ಟವರ? ಈ ವಾಕ್ಯನ ಸರಿ, ನಾವು ವಾಕ್ಯಗಳನ್ನು ಸರಿಯಾಗಿ ತಗೋಬೇಕು. ಓಕೆನಾ? ಸರ್ವೇಶ್ವರ ಒಳ್ಳೆಯವನು, ಆತನನ್ನು ನಿರೀಕ್ಷಿಸುವವರಿಗೆ. ಆತನನ್ನು, ಇದರ ಅರ್ಥ ಏನು ಅಂದ್ರೆ, ನೋಡಿ ಜೂಡಪ್ಪ, ನಿನ್ ಡೋರ್ನ ನಾನು ತಟ್ತೀನಿ, ನಿನ್ ಬಾಗಿಲು ತಟ್ತೀನಿ ನಾನು. ನೀನ್ ಡೋರ್ ಓಪನ್ ಮಾಡಿದ್ರೆ ನಿನ್ನ ಒಳಗಡೆ ಬರ್ತೀನಿ. ಆಗ ಯಾರು ಒಳಗಡೆ ಯೇಸು ಬರ್ತಾರೋ ಆ ಯೇಸುವನ್ನ ಆ ವ್ಯಕ್ತಿ ಅನುಭವಿಸ್ಲಿಕ್ಕಾಗತ್ತೆ. ಓಕೆನಾ? ಈಗ ನನಗೆ ಯೇಸು ಇಷ್ಟ ಇಲ್ಲ, ಅವ್ರು ಡೋರ್ ತಟ್ತಾರೆ, ಆದ್ರೆ ನೀವು ಓಪನ್ ಮಾಡಲಿಲ್ಲ ಅಂದ್ರೆ ಅವ್ರು ಒಳಗಡೆ ಬರಲ್ಲ. ಅವರು ಬಹಳ ಶಿಸ್ತಿನ ದೇವರು. ಸುಮ್ಮನೆ ಫೋರ್ಸ್ಫುಲ್ ಯಾರ ಒಳಗಡೆನೂ ಬಂದು ಜೀವಿಸೋದಿಲ್ಲ. ನೀನ್ ಪರ್ಮಿಷನ್ ಕೊಟ್ರೆ ಎಷ್ಟೊಂದು ದೊಡ್ಡ ದೇವರು ಊಹೆ ಮಾಡೋಕ್ಕಾಗಲ್ಲ. ನಮ್ಮ ಪರ್ಮಿಷನ್ ಬೇಕಾ ಅವ್ರಿಗೆ? ಯಾರೋ ಒಬ್ರು ಬಿಷಪ್ ಹೇಳಿದ್ದಾರೆ, ನನಗೆ ಹೆಸರು ನೆನಪಿಲ್ಲ. ಒಬ್ಬ ಮನುಷ್ಯನ ದೇವರಿಗೆ ನಮ್ಮನ್ನು ಸೃಷ್ಟಿ ಮಾಡುವಾಗ ನಮ್ಮ ಪರ್ಮಿಷನ್ ಬೇಡ ಅಂತೆ. ಆದ್ರೆ ದೇವರು ನನ್ನಲ್ಲಿ ವಾಸ ಮಾಡಬೇಕಾದ್ರೆ ನನ್ನ ಪರ್ಮಿಷನ್ ಬೇಕಂತೆ. ಎಷ್ಟೊಂದು ಫ್ರೀ ಕೊಟ್ಟಿದ್ದಾರೆ, ಎಷ್ಟೊಂದು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನೋಡಿ, ಯೋಚನೆ ಮಾಡಿ. ಅಷ್ಟು ದೊಡ್ಡ ದೇವರು ಒಬ್ಬ ಮನುಷ್ಯನನ್ನು ಉಂಟು ಮಾಡಬೇಕಾದ್ರೆ ಪರ್ಮಿಷನ್ ಬೇಡಂತೆ. ಅವ್ರ ತಂದೆ ತಾಯಿಗಳ ಮುಖಾಂತರ ಜನ್ಮ ಕೊಡ್ಲಿಕ್ಕೆ ಅನುವು ಮಾಡಿಕೊಡ್ತಾರಂತೆ. ಆದ್ರೆ ಒಬ್ಬ ಮನುಷ್ಯನ ಒಳಗಡೆ ಯೇಸು ಬಂದು ವಾಸ ಮಾಡಬೇಕಾದ್ರೆ ಅವನ್ ಪರ್ಮಿಷನ್ ಬೇಕಂತೆ, ನನ್ನ ಪರ್ಮಿಷನ್ ಬೇಕಂತೆ. ನಾನು ವಿಶ್ವಾಸಿಸ್ಬೇಕು, ಬನ್ನಿ ಯೇಸುವೆ, ನೀವೇ ನನ್ನ ರಕ್ಷಕ, ನೀವೇ ನನ್ನ ಪ್ರಭು, ನೀವು ನನ್ನನ್ನು ಪ್ರೀತಿಸಿ ನನಗಾಗಿ ಪ್ರಾಣ ಕೊಟ್ಟ ದೇವರು, ನೀವು ಬನ್ನಿ ಅಂತ ಹೇಳಿ ಕರೆದಾಗ ಅವ್ರು ಆರಾಮಾಗಿ ಬಂದು ನನ್ನ ಒಳಗಡೆ ವಾಸ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಸೊ ಈ ವಾಕ್ಯ ನೋಡಿ, ಓಕೆ, ಸರ್ವೇಶ್ವರ ಒಳ್ಳೆಯವನು, ಆತನನ್ನು ನಿರೀಕ್ಷಿಸುವವರಿಗೆ. ಅಂದ್ರೆ ಯಾರು ವಿಶ್ವಾಸಿಸ್ತಾರೋ ಅವ್ರು ಅನುಭವಿಸ್ಲಿಕ್ಕಾಗತ್ತೆ. ಯಾರು ವಿಶ್ವಾಸಿಸೋದಿಲ್ವೋ ಅವ್ರಿಗೇನು ಫೋರ್ಸ್ ಮಾಡಲ್ಲ ದೇವರು, ಅವ್ರು ಅನುಭವಿಸ್ಲಿಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಓದಿ ಓದಿ ಓದಿ. ಸರ್ವೇಶ್ವರ ಒಳ್ಳೆಯವನು, ಆತನನ್ನು ನಿರೀಕ್ಷಿಸುವವರಿಗೆ, ಆತನನ್ನು ಹರಸಿ ಹಂಬಲಿಸುವ ಜನರಿಗೆ. ಆತನನ್ನು ಬಯಸಿ ಅವರ ಹೃದಯ ಹಂಬಲಿಸ್ತದಲ್ವಾ, ಅಂತ ಜನರಿಗೆ ಅವರು ಒಳ್ಳೆಯವರಂತೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕೀರ್ತನೆಗಾರ ಎಷ್ಟು ಧ್ಯಾನ ಮಾಡಿದ್ನೋ, ಎಷ್ಟು ಅನುಭವಿಸಿದ್ನೋ. 136ನೇ ಕೀರ್ತನೆ ಮಾತ್ರ ಅಲ್ಲ, ಆತನು ಬರೆದ ಎಲ್ಲ ಕೀರ್ತನೆಗಳನ್ನ ನೀವು ನೋಡಿದ್ರೆ ಆತ ಹೇಳ್ತಾನೆ, ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಆತ ಹೇಳ್ತಾನೆ, ಹಾಗನನ್ನ ಕೊಂದಾತನಿಗೆ ಧನ್ಯವಾದ, ಸಮುದ್ರವನ್ನು ಇಬ್ಬಾಗ ಮಾಡಿದಾತನಿಗೆ ಧನ್ಯವಾದ, ಸೂರ್ಯ ಚಂದ್ರನನ್ನ ಉಂಟು ಮಾಡಿದಾತನಿಗೆ ಧನ್ಯವಾದ. ಇವತ್ತು ನಾನು ನೀವು ಹೇಳೋಣ, ನನ್ನ ಪಾಪ ಪರಿಹಾರಕನಾದ ಯೇಸುವೆ ನಿನಗೆ ಧನ್ಯವಾದ. ನನ್ನ ನರಕವನ್ನ ಬದಲಾಯಿಸಿ ಸ್ವರ್ಗವನ್ನ ಕೊಟ್ಟಾತನೇ ನಿನಗೆ ಧನ್ಯವಾದ. ಪ್ರೈಸ್ ದಿ ಲಾರ್ಡ್. ತಂದೆ ಮಗನ ಸಂಬಂಧವನ್ನ ಕಡಿದುಕೊಂಡು ಬದುಕುತ್ತಿದ್ದ ನನಗೆ ಮತ್ತೊಮ್ಮೆ ಮಗನ ಮಗಳ ಸ್ಥಾನವನ್ನ ಕೊಟ್ಟ ದೇವನೇ ನಿನಗೆ ಧನ್ಯವಾದ. ಹಾಲೆಲೂಯಾ, ಹಾಲೆಲೂಯಾ. ಈ ರೀತಿ ಸ್ತೋತ್ರ ಮಾಡಕ್ ಶುರು ಮಾಡಿ, ನಿಮ್ಮ ಜೀವಿತದಲ್ಲಿರುವ ಕಹಿ ಏನಿದ್ರು ಕೂಡ ಅದೆಲ್ಲ ದೂರ ಆಗತ್ತೆ. ನಿಮ್ಮ ಒಳಗಡೆ ಪರಲೋಕದ ಜಾಯ್, ಆನಂದವನ್ನ ನೀವು ಸವಿಲಿಕ್ಕಾಗತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಓದಿ, ಇನ್ನೊಂದು ವಾಕ್ಯ ಓದ್ಬಿಡಿ. ಸರ್ವೇಶ್ವರನು ನಮ್ಮನ್ನು ಉದ್ಧರಿಸುವನೆಂದು ಎದುರು ನೋಡುತ್ತಾ ತಾಳ್ಮೆಯಿಂದಿರುವುದು ಒಳಿತು. ನಾವು ತಾಳ್ಮೆಯಿಂದ ಇರ್ಬೇಕಂತೆ, ಆತರ ಪಡೋದು ಬೇಡ. ನಾವು ತಾಳ್ಮೆಯಿಂದ ಇರ್ಬೇಕಂತೆ. ಹಾಲೆಲೂಯಾ. ಈ ಅಬ್ರಾಮ ಕೂಡ ಪ್ರಾಮಿಸ್ ಮಾಡಿದ್ರು, ದೇವರು ವಾಗ್ದಾನ ಮಾಡಿದ್ರು. ಎಷ್ಟು ವಯಸ್ಸಲ್ಲಿ ಕರೆದ್ರು ಅಬ್ರಾಮನನ್ನ?
75. ಓಕೆ, ಅವನಿಗೆ ಮಗು ಕೊಟ್ಟಿದ್ದೆ ಯಾವಾಗ? 100. 25 ವರ್ಷ ಏನ್ ಮಾಡ್ದ ಅವನು? ತಾಳ್ಮೆಯಿಂದ ಇದ್ದ. ಅಪ್ಪ ನೀನು ಹೇಳಿದೀಯಾ ಕೊಡ್ತೀಯಾ, ನೀನು ಹೇಳಿದೀಯಾ ಕೊಡ್ತೀಯಾ, ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೂ ನೋ ಪ್ರಾಬ್ಲಮ್, ನಾನು ನಿನ್ನನ್ನು ಪ್ರೈಸ್ ಮಾಡ್ತೀನಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೆರವೇರಿಸಿದ್ರ ದೇವರು? ನೆರವೇರಿಸಿದ್ರ? ಈ ಬೈಬಲಲ್ಲಿ ಎಲ್ಲವನ್ನ ನೆರವೇರಿಸಿಟ್ಟು ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಬರೆಯಲ್ಪಟ್ಟ ಕ್ರಿಸ್ತನ ಮಾತುಗಳನ್ನ ನಾನು ನಂಬಿ ನನ್ನ ಹೃದಯಕ್ಕೆ ನಾನು ಸ್ವೀಕಾರ ಮಾಡಿಕೊಂಡ್ರೆ, ನನ್ನ ಒಳಗಡೆ ಈ ಬೈಬಲಲ್ಲಿ ಬರೆಯಲ್ಪಟ್ಟ ಎಲ್ಲವನ್ನ ಕೂಡ, ಈಗಾಗಲೇ ಎಫೆಸಿಯನ್ಸ್ ನಾವು ಸ್ಟಡಿ ಮಾಡ್ತಾ ಇದ್ದೀವಲ್ವಾ, 1ನೇ ಅಧ್ಯಾಯದಲ್ಲಿ ನಾವು ಕೇಳಿಸ್ಕೊತಾ ಇದ್ದೀವಿ, ಕ್ರಿಸ್ತ ಯೇಸುವಿನ ಮುಖಾಂತರ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದ, ಎಲ್ಲ ಒಂದ್ಸರಿ ಹೇಳಿ, ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳು ದೇವರು ಯಾರಲ್ಲಿ ಇಟ್ಟಿದ್ದಾರೆ? ಯಾರಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ. ಈಗ ಕ್ರಿಸ್ತ ಯೇಸು ಯಾರಲ್ಲಿದ್ದಾರೆ? ನಾನು ನಂಬಲ್ಲ ಈಗ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾನೇನಾದ್ರೂ ನೆವಿಲ್ನ ಬೈಲಿ ನಾಳೆ ಮುಖ ಕೊಟ್ಟು ಮಾತಾಡಲ್ಲ ಅವನು. ಮತ್ತೆ ಏನ್ ಹೇಳೋದು ನಾವು? ಕ್ರಿಸ್ತ ಯೇಸುವಿನಲ್ಲಿ ಎಲ್ಲ ಇದೆ. ಆ ಕ್ರಿಸ್ತ ಯೇಸು ಎಲ್ಲಿದ್ದಾರೆ? ನನ್ನಲ್ಲಿದ್ದಾರೆ. ಹೇಳ್ಕೊಂಡು ಹೋಗೋದು ತಿರುಗೋದು ಬಹಳ ಸುಲಭ, ಪ್ರಾಕ್ಟೀಸ್ ಮಾಡೋದು ಇದೆಯಲ್ವಾ? ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡಿದವರು ಪ್ರೇಷಿತರು. ನಾನು ಅಲ್ಲಿ ಒಂದು ಮಾತನ್ನ ಹೇಳಿದೆ ನಿಮಗೆ. ಏನಂತ ಹೇಳಿದೆ ಅಂದ್ರೆ, ಪ್ರೇಷಿತರು, ಆ ಪ್ರೇಷಿತರು ಯೇಸುವನ್ನ ಕಂಡುಕೊಂಡಾಗ, ಯೇಸುವನ್ನ ಪಡ್ಕೊಂಡಾಗ ಅವರ ಡಿಸ್ಕಷನ್ ಪೂರ್ತಿ ಸತ್ತು ಪುನರುತ್ಥಾನರಾದ ಯೇಸುವಿನ ಬಗ್ಗೆ ಮಾತ್ರ ಇತ್ತು. ಪ್ರತಿ ಡಿಸ್ಕಷನ್ ಅವರು ಡಿಸ್ಕಷನ್ ಮಾಡ್ತಾ ಇದ್ದಿದ್ದು, ಯೇಸು ಹೇಳಿದ್ದು ನಾವೆಲ್ಲ ಮರ್ತು ಬಿಟ್ವಲ್ವಾ, ನಮ್ಗೆ ಗೊತ್ತಾಗ್ಲಿಲ್ವಲ್ಲ, ಈಗ ಅದೆಲ್ಲವೂ ನೆರವೇರ್ತಾ ಇದೆ. ಯೇಸು ಸತ್ರು ನಿಜ, ಅವರು ಸತ್ತು ಪುನರುತ್ಥಾನರಾದ್ರು, ಇದನ್ನ ಅವತ್ತು ಹೇಳಿದ್ರಲ್ವಾ. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. 16ನೇ ಅಧ್ಯಾಯದಲ್ಲಿ ಕೋಟ್ ಮಾಡಿ ಮತ್ತಾಯನ ಶುಭ ಸಂದೇಶದಲ್ಲಿ ಹೇಳಿದ್ರಲ್ವಾ, ನನ್ನನ್ನು ಸಾಯಿಸ್ತಾರೆ, ಚಾಟಿಗಳಿಂದ ಹೊಡಿತಾರೆ, ಆದರೆ 3ನೇ ದಿವಸ ನಾನು ಪುನರುತ್ಥಾನರಾಗಿ ನಿಮಗಿಂತ ಮುಂಚಿತವಾಗಿ ಜೆರುಸಲೇಮ್ಗೆ ಹೋಗ್ತೀನಿ ಅಂತೆಲ್ಲ ಹೇಳಿದ್ರಲ್ವಾ. ಆಗ ಪೇತ್ರ ಬಂದು ಹೇಳ್ದ, ನೀ ಸಾಯಬಾರ್ದಪ್ಪ ಅಂತೆಲ್ಲ ಹೇಳಿದ್ರಲ್ಲ. ಈ ಪೇತ್ರ ಇದನ್ನ ನೆನ್ಸ್ಕೊಳ್ದೆ ಇರ್ತಾನ? ಹೇಳ್ದೆ ಇರ್ತಾನ? ಬರ್ದಿಲ್ಲ ಅಲ್ಲಷ್ಟೇ, ಬರ್ದಿಲ್ಲ ಅಷ್ಟೇ. ಈ ಮಾತು ಹೇಳಿದ್ರು ಗ್ಲೆನ್, ನನಗೆ ನೆನಪಾಗ್ಲಿಲ್ಲ, ಈಗ ನೆನಪಾಗ್ತಾ ಇದೆ. ಈ ಡಿಸ್ಕಷನ್ ಇತ್ತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ರೆ ಧ್ಯಾನ ಮುಗಿದು ನಾವು ಹೊರಗಡೆ ಹೋದ ತಕ್ಷಣ ನಮ್ಮ ಡಿಸ್ಕಷನ್ ಏನಾಗಿದೆ? ಇದು ಸರಿನಾ ಬ್ರದರ್? ಇವತ್ತು ಹೇಳಿದ್ ಸರಿನಾ? ಇದು ಸರಿ ಆಗತ್ತಾ? ಚುಚ್ಚಿ ಬಿಟ್ರಲ್ಲ, ಗುದ್ದಿ ಬಿಟ್ರಲ್ಲ. ಸ್ವಲ್ಪ ಸಾಫ್ಟ್ ಆಗಿ, ಸಾಫ್ಟ್ ಇರ್ಬೇಕು, ಯಾವ್ದ್ಯಾವ್ದು ಇರ್ಬೇಕು ಅದೇ ಇರ್ಬೇಕು. ಹಲ್ಲೆಲೂಯಾ. ಓಕೆ, ಸೊ ನಾವು ನಿಜವಾಗ್ಲೂ ನಮ್ಮ ಒಂದು ಪಾಸಿಟಿವ್ ಮಾತುಗಳು, ಖಂಡಿತವಾಗ್ಲೂ ಪಾಸಿಟಿವ್ ಅನ್ನ ಅಂದ್ರೆ ಕ್ರಿಸ್ತನನ್ನ ಅನುಭವಿಸ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಅವರು ಯಾವಾಗ್ಲೂ ಕೂಡ ಒಳಿತನ್ನೇ ಮಾತಾಡ್ತಾ ಇದ್ರು, ಒಳ್ಳೆ ದೇವರು. ಇವನ್ ಸಮಾಧಿ ಬಳಿಯಲ್ಲೂ ಕೂಡ ಅಥವಾ ಸಮಾಧಿ ಇಲ್ಲ, ಇವರು ಲಾಜರಸ್ ಸಮಾಧಿ ಹತ್ರ ಇವ್ರು ಹೇಳ್ ಕಳಿಸ್ತಾರೆ. ಬಂದು ಒಬ್ರು ಹೇಳ್ತಾರೆ, ಯಾರೋ ನನ್ನ ಮಿತ್ರ ಲಾಜರನ್ ಏನಾಗಿದ್ದಾನೆ, ಬಹಳ ಸೀರಿಯಸ್ ಆಗಿದ್ದಾನೆ ಅಂತ ಹೇಳಿ ಕಳಿಸ್ತಾರೆ. ಆಗ ಅಲ್ಲಿಂದನೇ ಹೋಗಿರ್ತಾರೆ ಅವರು, ಯೇಸುನು ಶಿಷ್ಯರು ತಪ್ಪಿಸ್ಕೊಂಡು ಹೋಗಿರ್ತಾರೆ. ಏನಕ್ಕೆ? ಕಲ್ಲೊಡೆದು ಸಾಯಿಸ್ಬೇಕು ಅಂತ ಇರ್ತಾರೆ, ತಪ್ಪಿಸ್ಕೊಂಡೇ ಹೋಗಿರ್ತಾರೆ. ಈಗ ಮತ್ತೆ ಅಲ್ಲಿಗೆ ಬರಬೇಕು. ಅದಕ್ಕೆ ಇವ್ರು ಹೇಳ್ತಾರೆ ಶಿಷ್ಯರು, ಅಲ್ಲಿಂದ ತಾನೇ ಬಂದಿದ್ದೀವಿ, ಅವ್ನು ನಿದ್ದೆ ಮಾಡ್ತಾ ಇದ್ದಾನೆ. ಯೇಸು ಏನ್ ಹೇಳ್ತಾರೆ? ಸತ್ತೋದ ಅಂತ ಹೇಳಲ್ಲ, ಏನಂತ ಹೇಳ್ತಾರೆ? ಅವ್ನು ನಿದ್ದೆ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಪ್ರೈಸ್ ದ ಲಾರ್ಡ್. ನಿದ್ದೆ ಮಾಡ್ತಿದ್ದಾನೆ ಅಂತ. ಆಕ್ಚುಲಿ ರಿಯಾಲಿಟಿ ಏನಲ್ಲಿ? ಸತ್ತೋಗಿದ್ದ ಅವನು. ಪ್ರೈಸ್ ದ ಲಾರ್ಡ್. ಸತ್ತೋಗಿದ್ದ ಅವನು. ಆದ್ರೆ ದೇವ್ರು ಯೇಸು ಏನ್ ಹೇಳ್ತಾರೆ? ಅವ್ನು ನಿದ್ದೆ ಮಾಡ್ತಿದ್ದಾನೆ. ತೋಮ ಏನ್ ಹೇಳ್ತಾನೆ ಗೊತ್ತಾ? ನಿದ್ದೆ ಮಾಡೋನಾದ್ರೆ ಅವ್ನು ಎದ್ದೊಳ್ತಾನೆ, ನಡಿಯಪ್ಪ ಮುಂದಕ್ಕೆ ಹೋಗೋಣ, ಒಡೆದು ಸಾಯಿಸ್ತಾರಪ್ಪ ಅಂತ. ಕೋಪ ಬಂದು ಆವಾಗ ಯೇಸು ಹೇಳ್ತಾರೆ, ಅವನು ಸತ್ತೋಗಿದ್ದಾನೆ, ನಾನು ಎಬ್ಬಿಸ್ಲಿಕ್ಕೆ ಹೋಗ್ಬೇಕು ಅಂದಾಗ ತೋಮ ಏನ್ ಹೇಳ್ತಾನೆ ಗೊತ್ತಾ? ನೀನು ಸಾಯಿದ್ಯಾ, ನಾನು ಬಂದು ನಿನ್ ಜೊತೆ ಸಾಯ್ತೇನೆ, ನಡಿ ಓದ್ಬಿಡಪ್ಪ. ಆಗ ದಿದುಮನೆಂಬ ತೋಮನು ತನ್ನ ಜೊತೆ ಶಿಷ್ಯರಿಗೆ, ನಾವು ಕೂಡ ಪ್ರಭುವಿನೊಡನೆ ಹೋಗಿ ಸಾಯೋಣ ಎಂದು ಹೇಳಿದನು. ಏನು ಮಾಡೋಣ? ಸಾಯೋಣ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಒಳ್ಳೆಯ ದೇವರು ನಮ್ಮ ಜೊತೆ ಇದ್ದಾರೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆ ಒಳ್ಳೆ ದೇವರು ಯೇಸು ನಮ್ಮ ಜೊತೆ, ನಮ್ಮೊಂದಿಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಚೇರ್ ತಗೊಳ್ಳಿ, ಎಲ್ಲ ಇದು ತಗೊಳ್ಳಿ, ಖಾಲಿ ಇದೆಯಲ್ವಾ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಗಮನ ಹರಿಸಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ.
ಸೊ ಅಲ್ಲಿ ತೋಮ ಏನ್ ಮಾಡ್ತಾನಂದ್ರೆ, ನಾನು ಬರ್ತೀನಿ ನಡಿಯಪ್ಪ, ನಾನು ಸತ್ತೋಗ್ತೀನಿ ಅಂತ ಹೇಳಿ ನಾವು ಹೋಗಿ ಸಾಯೋಣ ಅಂತ ಹೇಳುವಾಗ, ಹಾಗಾದ್ರೆ ಆ ಸನ್ನಿವೇಶ ಸ್ವಲ್ಪ ನೀವು ತಲೆಗೆ ತಗೊಬನ್ನಿ, ಜ್ಞಾನಕ್ಕೆ ತಗೊಬನ್ನಿ. ಯಾವ ರೀತಿ ಟಾರ್ಚರ್ ಕೊಟ್ಟಿರ್ಬೋದು ಯೇಸುಗೆ, ಪ್ರೇಷಿತರಿಗೆ. ಆದ್ರೆ ಯೇಸು ಪ್ರಾಣ ಭಯ ಇಲ್ಲದೆ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಪುನಃ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಬೆತಾನಿಗೆ ಹೋಗ್ತಾ ಇದ್ದಾರೆ. ಯಾತಕ್ಕೆ? ಲಾಜರನನ್ನ ಎಬ್ಬಿಸ್ಲಿಕ್ಕೆ. ಆದ್ರೆ ಅವರು ಸ್ಟಾರ್ಟಿಂಗ್ 2-3 ಬಾರಿ ಕೇಳಿದಾಗ್ಲೂ ಕೂಡ ಅವನು ಸತ್ತೋಗಿದ್ದಾನೆ ಅಂತ ಹೇಳಲಿಲ್ಲ, ನಿದ್ದೆ ಮಾಡ್ತಿದ್ದಾನೆ ಅಂತ. ನಾವು ಬದುಕಿದ್ರು ಸಾಯಿಸ್ಬಿಡ್ತೀವಿ ಒಂದೊಂದ್ಸಾರಿ. ಪ್ರೈಸ್ ದ ಲಾರ್ಡ್. ನೀವು ಕೆಲವರೆಲ್ಲ ಹೇಳ್ತಾರೆ, ಕಳೆದ 15 ದಿವಸದಿಂದ ನನ್ನ ಅಮ್ಮನ ಅಕ್ಕ ದೊಡ್ಡಮ್ಮ, ಓಕೆನಾ, ಫೋನ್ ಬಂದಿತ್ತು. ಸ್ವಲ್ಪ ಹಾಕೊಂಡಿದ್ರು, 90-100 ಗೊತ್ತಿಲ್ಲ. ಅವ್ರು ಫೋನ್ ಮಾಡಿದ್ರು, ಅಣ್ಣ ಇನ್ನೇನು ಹೋಗ್ಬಿಡ್ತಾರೆ, ಬಂದು ಮಾತಾಡ್ಸ್ಕೊಂಡು ಹೋಗ್ಬಿಡು ಅಂತ. ಪ್ರೈಸ್ ದ ಲಾರ್ಡ್. ಸೊ ನನ್ಗೆ ಹೋಗಕ್ಕಾಗಿಲ್ಲ, 15 ದಿವಸ ಆಯ್ತು, ಇದಾರೆ, ಇನ್ನು ಏನು ಆಗಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕೆಲವೊಂದ್ಸಾರಿ ನಾವೇನ್ ಮಾಡ್ತೀವಿ ಅಂದ್ರೆ, ದೇವ್ರು ಇನ್ನ ಆಯ್ಸಿಟ್ಟಿರ್ತಾರೆ. ಸೊ ಏನೋ ಸ್ವಲ್ಪ ಕಷ್ಟ ಆಗಿರುತ್ತೆ, ನಾವು ಅವ್ರಿಗೆ ಏನೋ ಹೇಳುವಾಗ ಕಳ್ಸೇ ಬಿಡ್ತಾರೆ. ನಾವು ಹೋಗ್ಬಿಟ್ಟಿದೆ ಪ್ರಾಣ. ಅದು ಕೆಲವರೆಲ್ಲ ಕಲ್ತ್ಕೊಬಿಟ್ಟಿದ್ದಾರೆ, ದೊಡ್ಡ ಪ್ರಾಣ ಚಿಕ್ಕ ಪ್ರಾಣ ಅದೆಲ್ಲಿಂದ ಬಂತ ಗೊತ್ತಿಲ್ಲ ಎರಡು. ಪ್ರೈಸ್ ದ ಲಾರ್ಡ್. ಪ್ರಾಣ ಇರೋದು ಒಂದೇನಾ ಎರಡ? ಅದೇ ಕೆಲವ್ರು ಹೇಳ್ತಾರೆ ದೊಡ್ಡ ಪ್ರಾಣ ಹೋಗ್ಬಿಟ್ಟಿದೆ, ಸಣ್ಣ ಪ್ರಾಣದಲ್ಲಿ ಉಸಿರಾಡ್ತಾ ಇದ್ದಾರೆ ಅಂತ. ಕೇಳಿಸ್ಕೊಂಡಿದ್ದೀರಾ? ನಾ ಕೇಳಿಸ್ಕೊಂಡಿದ್ದೀನಿ, ನಿಮ್ಗೆ ಗೊತ್ತಿಲ್ಲ. ಪ್ರಿಯ ಸಹೋದರ ಸಹೋದರಿ, ದೇವ್ರು ಕೊಟ್ಟಿರೋದು ಒಂದೇ ಜೀವ, ಒಂದೇ ಪ್ರಾಣ, ಉಸಿರು. ಅದು ಹೋದ್ರೆ ಹೋಯ್ತು ಅಷ್ಟೇ. ಆದ್ರಿಂದ ಇವತ್ತು ನಮ್ಮನ್ನ ಉಳಿಸಿದ್ದಾರಂದ್ರೆ ಈ ಮಾತುಗಳನ್ನ ಕೇಳಿಸ್ಕೊಳ್ಳಿಕ್ಕೆ. ಮತ್ತೆ ಬ್ರದರ್ ಈಗ ವಾಕ್ಯ ಕಂಟಿನ್ಯೂ ಮಾಡ್ತಾರೆ. ಅದಕ್ಕೆ ಮುಂಚಿತವಾಗಿ ಇಷ್ಟು ಮಾತ್ರ ನನ್ನನ್ನು ಪ್ರೀತಿಸುವ ನನ್ನ ದೇವರಿಗೆ ನನ್ನ ಹೃದಯದಿಂದ ಸ್ತೋತ್ರ ಮಾಡಲಿಲ್ಲ ಅಂದ್ರೆ ನನ್ನ ಜೀವನ ವ್ಯರ್ಥ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ. ನೀವು ಸರಿಯಾಗಿ ಬೈಬಲನ್ನು ಓದ್ಕೊಂಡು ಬನ್ನಿ. ಇಬ್ರು ಕಳ್ಳರಿದ್ರಲ್ವಾ, ಆ ಇಬ್ರು ಕೂಡ ಮೂದಲಿಸಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಬೈಬಲ್ ಹೇಳುತ್ತೆ ಇಬ್ರು ಕೂಡ ಗೊಣಗ್ತಾರೆ. ಆದ್ರೆ ಆ ಕೊನೆಯ ಗಳಿಗೆಯಲ್ಲಿ ಒಬ್ಬ ಕಳ್ಳ, ಅವನಿಗೆ ಮಾನಸಾಂತರ ಉಂಟಾಯ್ತು, ಪಶ್ಚಾತ್ತಾಪ ಉಂಟಾಯ್ತು. ಯಾಕೆ ಉಂಟಾಯ್ತು ಅಂದ್ರೆ, ನಾನು ಧ್ಯಾನ ಮಾಡುವಾಗ ನನಗೆ ಸಿಕ್ಕ ಆನ್ಸರ್ ಇದೇ ಕರೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಯೇಸುವಿನ ಆ ತಾಳ್ಮೆಯನ್ನು ಅವನು ನೋಡಿರ್ತಾನಲ್ಲಿ. ಈ ಮನುಷ್ಯನಿಗೇನು ಕೋಪನೇ ಬರಲ್ವಾ? ಈ ಮನುಷ್ಯನಿಗೇನು ಸಿಟ್ಟೆ ಬರಲ್ವಾ? ಈ ಮನುಷ್ಯನ ಹೃದಯ ಒಂದು ಸ್ವಲ್ಪನೂ ಕೂಡ ಕಠಿಣ ಅಲ್ವಾ? ಇನ್ನೆಷ್ಟು ಮೃದುವಾಗಿರ್ಬೇಕು ಈ ಮನುಷ್ಯನ ಹೃದಯ. ಇವನು ಹೊಡಿತಾನೆ, ಇವನು ಬೈತಾ ಇದ್ದಾನೆ, ಇವನು ಮುಳ್ಳಿನ ಕಿರೀಟ ಇಟ್ಟಿದ್ದಾನೆ, ಕ್ಯಾಕರು ಸುಗಿತಾ ಇದ್ದಾರೆ, ಚಡಿ ಏಟುಗಳು ಮೈಯೆಲ್ಲ, ಒಬ್ಬ ಪಕ್ಕೆಗೆ ತಿವಿತಾ ಇದ್ದಾನೆ. ಇಷ್ಟೆಲ್ಲ ತಿವಿಯುವಾಗಲೂ ಕೂಡ ತಂದೆಯಾದ ದೇವರೇ, ಇವ್ರು ಏನ್ ಮಾಡ್ತಾ ಇದ್ದಾರೋ, ಇವರ ಅರಿಯರು, ಇವರನ್ನು ಕ್ಷಮಿಸಿ ಅಂತ ಹೇಳ್ತಾನಲ್ಲ. ಈತನ ಹೃದಯ ಏನಾಗಿರ್ಬಹುದು ಅಂತೇಳಿ ಅವನಿಗೊಂದು ಹೃದಯ ಅಲ್ಲಿ ಒಂದು ಪರಿವರ್ತನೆಗೆ ಕಾರಣ ಆಗಿರ್ಬೋದು. ಆಗ ಅವನು ಹೇಳ್ತಾನೆ, ನಮ್ಗೇನೋ ಸರಿ, ಆದ್ರೆ ಅವರು ಒಳ್ಳೆಯವರು. ಅಪ್ಪ, ನೀನು ರಾಜ್ಯಾಧಿಕಾರದೊಡನೆ ಬರುವಾಗ ಏನ್ ಮಾಡು, ಜ್ಞಾಪಿಸ್ಕೊ ಅಷ್ಟೇ. ಬಟ್ ಯೇಸು ಹೇಳಿದ್ದು, ಸರ್ಟಿಫಿಕೇಟ್ ಕೊಟ್ಟಿದ್ದ ಅಥವಾ ಯೇಸು ಅವನಿಗೆ ಪ್ರಮೋಟ್ ಮಾಡಿದ ಏನಂತ, ಏಯ್ ಇವತ್ತೇ ನೀನು ನನ್ನ ಜೊತೆ ಪರಲೋಕ ರಾಜ್ಯದಲ್ಲಿ ಇರ್ತೀಯ. ಯೋಚನೆ ಮಾಡಿ, ಎಂತ ಒಳ್ಳೆ ದೇವರು. ಹಂಗನ್ಬಿಟ್ಟು ನೀವು ಕೊನೆ ಸಮಯದಲ್ಲಿ ಸಾಯವ ಕೇಳ್ಕೊಳೋಣ ಅಂತೇಳಿ ಕಾಯ್ಬೇಡಿ. ಯಾಕಂದ್ರೆ ಸಾವು ಯಾವತ್ತು ಬರುತ್ತೋ ಗೊತ್ತಿಲ್ಲ. ಕೆಲವರು ಇದ್ದಾರೆ, 50 ವರ್ಷ ಆಗಿಲ್ಲ, ಇನ್ನ 60 ವರ್ಷ ಆಗಿಲ್ಲ, ಪ್ರೇಯರ್ ನಾನು ಕೇಳಿಸ್ಕೊಂಡಿದ್ದೀನಿ. ಪ್ರೇಯರ್ ಯಾವಾಗ ಅಂದ್ರೆ 70 ಏಂಡ್ಲ ಐನಂಕ ಅಂಟ, 70 ವರ್ಷ ಆದ್ಮೇಲೆ ಅಂತೆ. ಯಾಕೆ ಹೇಳಿ? ಅವಾಗ ಎಲ್ಲೂ ಹೋಗಕ್ಕೆ ಬರಕ್ಕೇನು ಆಗಲ್ಲಲ್ಲ, ಸುತ್ತಕ್ಕಾಗಲ್ಲಲ್ಲ. ಆಗ ಚರ್ಚಲ್ಲಿ ಹೋಗಿ ಪ್ರೇಯರ್ ಮಾಡೋದಂತೆ. ಕೆಲವರು ವಯಸ್ಸಾದವರು ಹೇಳೋ ಮಾತು ಅಂದ್ರೆ ಒಂದು 45-50 ಇರೋ ವಯಸ್ಸವರು. ಇವತ್ತು ಬೋರ್ಡ್ ಹೋಗಿ ನೋಡಿ, ರೋಡಲ್ಲಿ ಎಲ್ಲ ಬೋರ್ಡ್ಗಳಿರೋದು 40ರಿಂದ 45, 46 ಸತ್ತಿರೋ ಬೋರ್ಡ್ಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಾವು ಯಾವತ್ತು ಬರುತ್ತೆ, ಹೇಗೆ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಬರೋಕ್ ಮುಂಚೆ ನನ್ನ ಆತ್ಮವನ್ನ ನಾನು ತಯಾರಿ ಮಾಡ್ಕೋಬೇಕು. ನನ್ನ ಯೇಸು ನನ್ನ ಪಾಪಕ್ಕಾಗಿ, ನನ್ನ ಶಾಪಕ್ಕಾಗಿ, ನನ್ನ ಉಜ್ಜೀವನಕ್ಕಾಗಿ, ನನ್ನನ್ನು ನಿತ್ಯ ಜೀವಕ್ಕೆ ಕರೆತರುವುದಕ್ಕಾಗಿ ನನ್ನ ಯೇಸು ಕಾಸು ಕೊಟ್ಟಿದ್ದಲ್ಲ, ಏನೋ ಒಂದು ಕಿಡ್ನಿ ಕೊಟ್ಟಿದ್ದಲ್ಲ, ಒಂದು ಮನೆ ಕೊಟ್ಟಿದ್ದಲ್ಲ. ಯೇಸು ತನ್ನ ರಕ್ತವನ್ನು ಸುರಿಸಿದ್ದಾರೆ, ತನ್ನ ಪ್ರಾಣವನ್ನೇ ಕೊಟ್ಟು ನನ್ನನ್ನು ನಿಮ್ಮನ್ನು ಕೊಂಡುಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂತ ದೇವರು ಇವತ್ತು ನಮ್ಮ ಮಧ್ಯೆ ಇದ್ದಾರಾ? ನಂಬಿಕೆ ಇದೆಯಾ? ನಿಂತ್ಕೊಳ್ಳೋಣವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ,
ಹಾಲೆಲೂಯ, ಹಾಲೆಲೂಯ, Hallelujah. ಹಾಲೆಲೂಯ. Hallelujah. ಆ ಯೇಸುವನ್ನ ನೋಡುತ್ತಾ ಪ್ರೀತಿ ತುಂಬಿದ ಹೃದಯದಿಂದ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಸಾಲುಗಳು ಈ ರೀತಿ ಹೇಳ್ತಾ ಇದೆ, ಎಂತ ಒಳ್ಳೆ ದೇವರು ಯೇಸು. ನನ್ನ ಚಿಂತೆಯೆಲ್ಲ ತೀರಿ ಹೋಯ್ತು. ಯಾವಾಗ ಅಂದ್ರೆ ಕ್ರಿಸ್ತನೊಂದಿಗೆ ಒಂದಾದಾಗ. ಕ್ರಿಸ್ತನೊಂದಿಗೆ ಒಂದಾಗದೆ ನೀವು ಈ ಹಾಡನ್ನ 1000 ಸಾರ ಹಾಡಿದ್ರು ಯಾವ ಪ್ರಯೋಜನ ಇಲ್ಲ ಪ್ರಿಯರೇ. ಇವತ್ತು ನೀವು ಎಸಪ್ಪ ನನ್ನ ಅಂತರಂಗದಲ್ಲಿ ಬನ್ನಿ, ನನ್ನ ಹೃದಯದಲ್ಲಿ ಬನ್ನಿ, ನನ್ನೊಂದಿಗೆ ಜೀವಿಸಿರಿ ಅಂತೇಳಿ ನಿಮ್ಮ ಹೃದಯ ನಿಜವಾಗಲೂ ಇಷ್ಟಪಡುವುದಾದರೆ, ನಿಮ್ಮ ಹೃದಯ ಬಾಯಾರಿಕೆಯಿಂದ ದಾಹದಿಂದ ಕೇಳಿಕೊಳ್ಳುವುದಾದರೆ ಖಂಡಿತವಾಗಲೂ ಆ ಕಾರ್ಯವನ್ನ ಯೇಸು ಮಾಡ್ತಾರೆ. ಮುಂದಿನ ಸಾಲುಗಳು, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಮತ್ತೊಂದ್ಸರಿ ಹೇಳೋಣ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಾವೆಲ್ಲರೂ ಪಾಪಿಗಳಾಗಿದ್ವಿ, ಯೇಸುವಿನಿಂದ ತಂದೆ ದೇವರಿಂದ ಬೇರ್ಪಟ್ಟಿದ್ವಿ. ನೀವು 5ನೇ ಅಧ್ಯಾಯ ರೋಮನ್ನರಿಗೆ ಬರೆದ ಪತ್ರಿಕೆ ಪೂರ್ತಿಯಾಗಿ ಓದಿ ನೋಡುವುದಾದರೆ, ನಾವು ದೇವರಿಗೆ ಶತ್ರುಗಳಾಗಿದ್ವಿ, ನಾವು ದೇವರ ಶತ್ರುಗಳಾಗಿದ್ವಿ. ಆದರೆ ಯೇಸು ಕ್ರಿಸ್ತರ ಮರಣದ ಮುಖಾಂತರ, ನನ್ನ ಪಾಪವನ್ನ ಯೇಸು ಕ್ಷಮಿಸುವುದರ ಮುಖಾಂತರ ತಂದೆ ದೇವರು ನನ್ನನ್ನು ನಿಮ್ಮನ್ನು ಮಕ್ಕಳಾಗಿಸಿಕೊಂಡಿದ್ದಾರೆ. ಅಂತ ಒಂದು ಪ್ರೀತಿ ಯೇಸುವಿನ ಪ್ರೀತಿ. ಪ್ರಿಯ ಸಹೋದರ ಸಹೋದರಿ, ಆ ಪಾಪ ಕ್ಷಮೆ ನಾನು ನೀವು ಪಡ್ಕೊಂಡು ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸಬೇಕು ಪ್ರಿಯರೇ. ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಕ್ರೈಸ್ತರಾಗಿದ್ದು ವ್ಯರ್ಥವಾಗಿ ಹೋಗುತ್ತೆ. ಈ 2ನೇ ಸಾಲುಗಳು ಚರಣ ಹೇಳುತ್ತೆ, ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಎಷ್ಟೋ ಕಷ್ಟಗಳಿಗೆ ನಾನು ಗುರಿಯಾದೆ, ಆದರೆ ನನ್ನ ಯೇಸು ಯಾವತ್ತೂ ನನ್ನನ್ನು ಕೈ ಬಿಡಲಿಲ್ಲ. ಈ ಲೋಕದಲ್ಲಿ ತಂದೆ ಕೈ ಬಿಟ್ಟಿದ್ದುಂಟು, ತಾಯಿ ಕೈ ಬಿಟ್ಟಿದ್ದುಂಟು, ಹೆಂಡತಿ ಕೈ ಬಿಟ್ಟಿದ್ದುಂಟು, ಗಂಡ ಕೈ ಬಿಟ್ಟಿದ್ದುಂಟು, ಮಕ್ಕಳು ಕೈ ಬಿಟ್ಟಿದ್ದುಂಟು. ಆದರೆ ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ನಿನ್ನನ್ನು ಒಂದು ದಿವಸವೂ ಒಂದು ಕ್ಷಣವೂ ಕೈ ಬಿಡೋದಿಲ್ಲ. ಯಾಕೆಂದ್ರೆ ಆತನ ಪ್ರೀತಿ ಶಾಶ್ವತವಾಗಿದೆ. ಆತನು ನಿನ್ನನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೀತಿಯಿಂದ ಆಗಿದೆ. ಹಾಲೆಲೂಯ. ಹೊರಲಬ ಶಿಖರಲಬ. ಯೇಸುವೆ, ನಿನ್ನ ಸಾನ್ನಿಧ್ಯಪ್ಪ, ನಿನ್ನ ಅಪಾರವಾದ ಪ್ರೀತಿಯ ಅನುಭವ ಇಲ್ಲಿರುವ ಪ್ರತಿಯೊಬ್ಬರಲ್ಲಿ ಸ್ವೀಕಾರವಾಗಲಿ ಅಪ್ಪ. ಜೀಸಸ್, ಐ ಲವ್ ಯು ಜೀಸಸ್. ಹೊರಲಬ ಹೊರಲಬ. ಸ್ತೋತ್ರ 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 ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ನನಗಿದ್ದ ನನ್ನವರೆಲ್ಲರೂ
ನನ್ನ ಬಿಟ್ಟು ದೂರ ಹೋದರು, ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಮತ್ತೊಂದು ಸರಿ ಹೇಳೋಣ. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು, ನನ್ನ ಬಿಟ್ಟು ದೂರ ಹೋದರು. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಷ್ಟೆಷ್ಟು ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಪ್ರಿಯರೇ, ಇಡೀ ಧರ್ಮಸಭೆಯನ್ನ ನಾಶ ಮಾಡ್ಲಿಕ್ಕೆ ಹೊರಟಂತ ಸೌಲ ಕ್ರಿಸ್ತನನ್ನ ಹೃದಯದಲ್ಲಿ ಪಡೆದುಕೊಂಡ ಮೇಲೆ ಇನ್ನು ಬದುಕುವುದಾದರೆ ಕ್ರಿಸ್ತ ಯೇಸುವೆ, ಸಾಯುವುದು ಲಾಭವೇ ಅಂತ ಹೇಳ್ತಾನೆ. ಇವತ್ತು ಇಲ್ಲಿ ನಿಂತಿರುವ ನಾನು ನೀವು ಯಾವ ಕಂಡೀಷನ್ ಅಲ್ಲಿ ಇದ್ದೀವಿ ಯೋಚನೆ ಮಾಡಿ. ಆತ್ಮದಲ್ಲಿ ಸಂತ ಪೌಲರು ಅನೇಕ ಕಡೆಗಳಲ್ಲಿ ಹೇಳ್ತಾರೆ, ಇದೋ ಯೇಸು ನನಗಾಗಿ ಸತ್ತರು, ನನಗಾಗಿ ಚಾಟಿ ಏಟು ತಿಂದರು, ನನಗಾಗಿ ಪುನರುತ್ಥಾನರಾಗಿದ್ದಾರೆ, ಸತ್ತ ನನ್ನನ್ನ ಜೀವಕ್ಕೆ ಬಿಸಿದ್ದಾರೆ. ಹಾಗಾಗಿ ಇನ್ನು ಮೇಲೆ ನಾನು ನನ್ನ ಜೀವಿತವನ್ನ ಜೀವಿಸುವುದು ಕ್ರಿಸ್ತನಿಗಾಗಿ, ಯೇಸುವಿಗಾಗಿ. ಇದು ಇವತ್ತು ನೀವು ಕೂಡ ಒಂದು ತೀರ್ಮಾನ ಮಾಡಿ. ಕ್ರೈಸ್ತರು ಹೆಸರಿಟ್ಕೊಂಡ್ರೆ ಅಲ್ಲ, ಕ್ರಿಸ್ತನನ್ನ ಹೃದಯದಲ್ಲಿ ಪಡ್ಕೋಬೇಕು. ಕ್ರಿಸ್ತ ಯೇಸು ಪ್ರತಿಯೊಬ್ಬ ಮಗನ ಹೃದಯದಲ್ಲಿ ಜೀವಿಸಬೇಕು. ಹೆಸರಿಟ್ಕೊಂಡವರಲ್ಲ ಕ್ರೈಸ್ತರಾಗಲ್ಲ. ಪ್ರಿಯ ಸಹೋದರ ಸಹೋದರಿ, ಕ್ರಿಸ್ತನಲ್ಲದ ಜೀವನ ಅದು ಸಾವಿಗೆ ಸಮ, ಶೂನ್ಯ ಸಮಾನ. ಇವತ್ತು ನಿನ್ನ ಹೃದಯದಲ್ಲಿ ಒಂದು ತೀರ್ಮಾನ ಮಾಡು. ಎಸಪ್ಪ, ಮೀನು ನೀರಿನಲ್ಲಿರಬೇಕು, ಅದು ನೀರಿನಿಂದ ಮೇಲೆ ಬಂದರೆ ಸತ್ತೋಗುತ್ತೆ. ಅದೇ ಪ್ರಕಾರ ಆತ್ಮದಲ್ಲಿ ನೀನಿಲ್ಲದೆ ನನ್ನ ಜೀವನ ಸಾವು, ನನ್ನ ಜೀವನ ಸಾವು. 930 ವರ್ಷಗಳ ಕಾಲ ಆದಾಮನು ಬದುಕಿದ, ಆದರೆ ಹೃದಯದಲ್ಲಿ ಜೀವ ಇಲ್ಲ. ಸತ್ತ ಮನುಷ್ಯನಾಗಿ ಬದುಕಿದ. ಆದರೆ ಒಬ್ಬ ಮನುಷ್ಯ ನಿನ್ನನ್ನು ಹೃದಯದಲ್ಲಿ ಪಡೆದುಕೊಂಡ್ರೆ ಒಂದು ದಿವಸ ಬದುಕಿದ್ರು 1000 ವರ್ಷ ಬದುಕಿದ ಹಾಗೆ ಏಸಪ್ಪ. ಅಂತ ಆ ಒಂದು ಜೀವಿತವನ್ನ ನಮಗೆ ಕೊಡು. ಈ ಮನೆಯಲ್ಲಿ, ಈ ಜಾಗದಲ್ಲಿ ನಿನ್ನ ಅನುಭವ ನನಗೆ ಕೊಡು, ನಮಗೆ ಕೊಡು. ನಿನ್ನ ಜೀವದ ಅನುಭವ ನಮಗೆ ಕೊಡು. ಈ ಮನೆಯಲ್ಲಿ ನಮ್ಮ ಒಳಗಡೆ ಇರುವ ಕತ್ತಲೆ ದೂರವಾಗಲಿ, ನಮ್ಮಲ್ಲಿರುವ ಸಾವು ದೂರವಾಗಲಿ, ನಮ್ಮ ಅಂತರಂಗದಲ್ಲಿರುವ ಕತ್ತಲೆ ದೂರವಾಗಲಿ. ಇದೋ ನನಗೆ ನೀವು ಬೇಕು ಯೇಸಪ್ಪ. ಯೇಸುವೆ, ನೀವು ಬೇಕು ಯೇಸುವೆ, ನೀವು ಬೇಕು ಯೇಸುವೆ. ಓರ ಲಾಭ ಏಸಪ್ಪ. ಸ್ತೋತ್ರಪ್ಪ, ಸ್ತೋತ್ರಪ್ಪ. ಆತ್ಮ ಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿರುವ ಆತನೇ ಸ್ತೋತ್ರ, 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 ಸ್ತೋತ್ರಪ್ಪ, ಸ್ತೋತ್ರಪ್ಪ. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು, ನೀನು ಇಲ್ಲದೆ ನಾನು ನಂಬಿಕೆಯಿಂದ ಕಮಾನ್ ಎಲ್ಲರೂ ಲೋಕದಲ್ಲಿ ಬದುಕಲಾರೇನು. ಹೇಳೋಣ ಸೇರಿ. ಯೇಸು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು, ಯೇಸು ಇಲ್ಲದೆ ನಾನು ಸ್ತೋತ್ರಪ್ಪ ಲೋಕದಲ್ಲಿ ಬದುಕಲಾರೇನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ನನ್ನ ದೇವ, ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ,
ಎಂತ ಒಳ್ಳೆ ದೇವರು యేసయ్య, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య, ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. 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 ಹೇಳೋಣ ಸೇರೆ, ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಸ್ತೋತ್ರ ಅಪ್ಪ, ಪರಿಶುದ್ಧಾತ್ಮನೇ ಸ್ತೋತ್ರ ಅಪ್ಪ, ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ವಂದನೆ, ಪರಿಶುದ್ಧಾತ್ಮನೇ ಆರಾಧನೆ. ಉನ್ನತ ಲೋಕದಲ್ಲಿ ವಾಸ ಮಾಡುವ ದೇವನೇ ಸ್ತೋತ್ರ ಅಪ್ಪ. ನನ್ನ ಅಂತರಂಗದಲ್ಲಿ ಬಂದು ವಾಸ ಮಾಡಲು ಇಷ್ಟಪಡುವ ದೇವನೇ ಸ್ತೋತ್ರ ಅಪ್ಪ. ನನಗಾಗಿ ಮನುಷ್ಯನಾಗಿ ಬಂದಾತನೇ ಸ್ತೋತ್ರ ಅಪ್ಪ. ನನಗಾಗಿ ಚಾಟಿ ಏಟುಗಳನ್ನು ತಿಂದಾತನೇ ಸ್ತೋತ್ರ ಅಪ್ಪ. ನನಗಾಗಿ ನಿಮ್ಮ ರಕ್ತವನ್ನು ಸುರಿಸಿದಾತನೇ ಸ್ತೋತ್ರ ಅಪ್ಪ. ನನ್ನ ಪಾಪ ಪರಿಹಾರಕ್ಕಾಗಿ ಶಿಲುಬೆಯ ಮೇಲೆ ಘೋರವಾದ ಯಾತನೆಯನ್ನ ಅನುಭವಿಸಿದ ಕರ್ತನೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ. ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ನಮ್ಮನ್ನ ಅಪಾರವಾಗಿ ಪ್ರೀತಿಸುವ ನಿಮ್ಮ ದೇವನಾದ ಯೇಸುವನ್ನ ಹೃದಯದಲ್ಲಿ ನೋಡೋಣ ಪ್ರಿಯರೇ, ಅಂತರಂಗದಲ್ಲಿ ನೋಡೋಣ ಪ್ರಿಯರೇ. ಅವರು 99 ಕುರಿಮರಿಯನ್ನ ಬಿಟ್ಬಿಟ್ರು, ತಪ್ಪಿಸಿಕೊಂಡ ಒಂದು ಕುರಿಮರಿಯನ್ನ ಹುಡುಕೊಂಡೋದ್ರು. ಆ ಒಂದು ಕುರಿಮರಿ ನೀನು ನಾನು, ನೀವು ನಾನೇ. ಆ ಯೇಸುವನ್ನು ನೋಡುತ್ತಾ, ಅಪ್ಪ ನನ್ನೊಂದಿಗೆ ಮಾತನಾಡಿ ಅಪ್ಪ, ನನ್ನೊಂದಿಗೆ ಮಾತನಾಡಿ ಅಪ್ಪ, ನನ್ನ ಜೊತೆ ಮಾತಾಡಿ ಯೇಸಪ್ಪ. ಅಪ್ಪ ನಿನ್ನ ಮಾತುಗಳಲ್ಲಿ ಜೀವ ಇದೆ ಅಪ್ಪ. ನಿನ್ನ ಮಾತುಗಳು ನನಗೆ ದೇವರ ಆತ್ಮವನ್ನು ತರುತ್ತದೆ ಅಪ್ಪ. ಅಪ್ಪ ಯೇಸುವೆ, ನೀನಿಲ್ಲದೆ ಬಹಳಿಲ್ಲ ಯೇಸುವೆ. 100 ವರ್ಷ ನಾನು ಬದುಕೋದು ಬೇಡಪ್ಪ, ನಿನ್ನ ಜೊತೆ ನಾನು ಒಂದು ದಿವಸ ಬದುಕಿದರೆ ಸಾಕು ಕರ್ತನೆ. 100 ವರುಷ ಈ ಜಗದಿ ಬಾಳಿದರೆ ಏನು, ಒಂದಿವಸ ನಿನ್ ಜೊತೆಗೆ ಬಾಳೋದೆ ಮೇಲು. 100 ವರುಷ ಈ ಜಗದಿ ಬಾಳಿದರೆ ಏನು, ಒಂದಿವಸ ನಿನ್ ಜೊತೆಗೆ ಬಾಳೋದೆ ಮೇಲು. ಯೇಸುವೇ ಒಳ್ಳೆ ಕುರುಬನೇ, ಯೇಸುವೇ ನನ್ನ ಪ್ರಾಣವೇ. ಹೇಳೋಣ ಸರಿ, ಯೇಸುವೇ ಒಳ್ಳೆ ಕುರುಬನೇ, ಯೇಸುವೇ ನನ್ನ ಪ್ರಾಣವೇ. ನೀನಿಲ್ದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನೀನಿಲ್ದೆ ಬಾಳಿಲ್ಲ ಯೇಸುವೇ, ಯೇಸುವೇ ನೀ ಸಾಕು ನನ್ನ ಬಾಳಿಗೆ. Praise the Lord. Praise the Lord.